ಮಾಡಿ ನನ್ನನ್ನು ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತ ಹೇಳಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು, ರಾಜೀವ್ ಗೌಡ ಅವರಿಗೆ ಹೀಗೆ ಮಾತನಾಡಿ ಅಂತ ಯಾರು ಹೇಳಿದ್ರು? ಸಂಚಿರೋದೆ ಆದಲ್ಲಿ ಅವರು ಆಡಿರುವ ಮಾತುಗಳಿಗೆ ಕ್ಷಮೆ ಕೇಳಿದ್ಯಾಕೆ? ಈ ಪ್ರಕರಣದಲ್ಲಿ ಅಧಿಕಾರಿ ದೂರು ನೀಡಿದ್ದಾರೆ, ಅದರಂತೆ ಪೊಲೀಸರು ನಡೆದುಕೊಂಡಿದ್ದಾರೆ ಎಂದರು. ನಾಗೇಶ್ ರೆಡ್ಡಿ ಪ್ರಕರಣವೂ ಕೂಡ ಸಮಾಜದಲ್ಲಿ ಆಗಬಾರ್ದು. ಸರ್ಕಾರಿ ಅಧಿಕಾರಿಗಳಿಗೆ ಯಾರು ಕೂಡ ಧಮಕಿ ಹಾಕಬಾರ್ದು. ಆದರೆ ಈ ವಿಚಾರದಲ್ಲಿ ಗುರು ಶಿಷ್ಯರು ರಾಜಿ ಆಗಿದ್ದಾರಲ್ಲ, ನಾಗೇಶ್ ರೆಡ್ಡಿ ಗುರುಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾರೆ ಎನ್ನಲಾದ ವಿಡಿಯೋ ನನಗೂ ಬಂದಿದೆ ಅಂದರು. ಇಲ್ಲ, ಖಂಡಿತ ನಾವು ಅದನ್ನು ಒಪ್ಪುವಂಥದ್ದಲ್ಲ. ಕಡೆಗೆ ಏನೋ ಅವರೇ ಕ್ಷಮಾಪಣೆ ಕೇಳಿಕೊಂಡು ಅವರು ನಾನು ಕ್ಷಮಿಸ್ಬಿಟ್ಟಿದ್ದೀನಿ ಅಂತೇಳಿ ನಾನು ನೋಡಿದೆ. ಅದು ನೀವೇ ವಿಡಿಯೋ ಹಾಕಿದ್ದೇನೋ ಗೊತ್ತಿಲ್ಲಪ್ಪ, ಯಾರು ಹಾಕಿದ್ರೂ ಗೊತ್ತಿಲ್ಲ. ಅದರಿಂದ ಇಲ್ಲಿ ಅದು ಅವರು ದೂರು ದಾಖಲು ಮಾಡಿಲ್ಲ. ದೂರು ಕೊಡಬೇಕಾಗಿತ್ತು. ನಾವು ಹಿಂದೆನೂ ಹೇಳಿದ್ವಿ, ಏನೋ ಇದು ಶಿಡ್ಲಘಟ್ಟಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದ ಮೇರೆಗೆ ಅದರ ಮೇಲೆ ಆಡಳಿತ, ಜಿಲ್ಲಾಡಳಿತ ತೀರ್ಮಾನ ಅದಕ್ಕೆ ಏನು ಕ್ರಮ ಆಗಬೇಕು ಮಾಡ್ತು. ಇವತ್ತು ದೂರ ಇಲ್ಲದ ಸಂದರ್ಭದಲ್ಲಿ ಅದು ನಾಳೆ ಬೆಳಗ್ಗೆ ಇಲ್ಲ ನನಗೆ ಅದು ಹಾಗೇ ಇಲ್ಲ ಅಂತ ಹೇಳ್ಬಿಟ್ರೆ ನಾವೇನು ಮಾಡ್ತೀವಿ? ಅದರಿಂದ ಅವರು ದೂರು ದಾಖಲು ಮಾಡಿಲ್ಲ. ಮತ್ತು ಅವರೇ ಮಾಧ್ಯಮಗಳ ಮುಂದೆ ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಅದನ್ನು ನೀವು ಬಿತ್ತರಿಸಿದ್ದೀರ. ನೀವು ಅದೇನಾಗಿದೆ ಅಂತೇಳಿ ಅವರೇನೋ ಕಾಲಿಟ್ಕೊಳಕ್ಕೆ ಹೋಗುವಂಥದ್ದು ಮತ್ತೊಂದು ನಾನು ನೋಡಿದೆ. ನಾನು ಕ್ಷಮಿಸ್ಬಿಟ್ಟಿದ್ದೀನಿ, ನನ್ನ ವಿದ್ಯಾರ್ಥಿ ಏನೋ ಇದರಲ್ಲಿ ಹೇಳ್ಬಿಟ್ಟಿದ್ದಾನೆ ಅಂತೇಳಿ ಅವರೇ ಏನೋ ಹೇಳಿಕೆ ಕೊಟ್ಟಿರುವಂಥದ್ದು ನಾನು ಮಾಧ್ಯಮಗಳಲ್ಲಿ ನೋಡಿದೆ. ಆದರೆ ಯಾವುದೇ ಅಧಿಕೃತವಾಗಿ ಅವರು ದೂರು ಕೊಟ್ಟಿಲ್ಲ. ರಾಜಕೀಯ ಪಿತೂರಿಯಿಂದ ನನ್ನ ಮೇಲೆ ಕೇಸ್ ಹಾಕ್ಸಿದ್ದಾರೆ ಅಂತ ಅಲ್ಲ, ಈಗ ರಾಜೀವ್ ಗೌಡ್ರು ಪಾಪ ಏನು ಹೇಳ್ತಾರೆ ಮತ್ತೊಂದು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಭಾಳಷ್ಟು ಜನ ಕೆಲವು ಸಂದರ್ಭಗಳಲ್ಲಿ ಏನಾದರೂ ಒಂದು ಈ ಥರ ಆದಾಗ ಸಹಜವಾಗಿ ಯಾರ ಮೇಲೋ ಒಬ್ಬರ ಮೇಲೆ ಹೇಳ್ಬೇಕಾಗತ್ತೆ. ಈಗ ಹೇಳಿಕೆ ಕೊಟ್ಟಿರುವಂಥದ್ದು ಅವರು ಮಾತಾಡಿರುವಂಥದ್ದು ಆಡಿಯೋಲಿ ಇರ್ತಕ್ಕಂಥ ಧ್ವನಿ ಸುರುಳಿ ಅವರೇ ಅದನ್ನು ಒಪ್ಕೊಂಡು ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಅವರು ದೂರು ಕೊಟ್ಟಿದ್ದಾರೆ. ಅದರಿಂದ ಇದರಲ್ಲಿ ರಾಜಕೀಯ ಪಿತೂರಿ ಏನು ಬಂತು? ಯಾರಾದರೂ ಅವ್ರಿಗೆ ಹೇಳ್ಕೊಟ್ರೆ ಈಗ ಮಾತಾಡಿರ್ತ ಅವ್ರು ಫೊರೆನ್ಸಿಕ್ ಕೊಡಲಿ. ಈಗ ಕೇಸ್ ದಾಖಲಾಗಿದೆ, ಈಗ ಅವರು ಜಾಮೀನ್ ಮೇಲೆ ಹೊರಗಿದ್ದಾರೆ. ಅವರು ಅದನ್ನ ಫೊರೆನ್ಸಿಕ್ ಸೈನ್ಸ್ ಕೊಟ್ಬಿಟ್ಟು ಧ್ವನಿ ಅವ್ರದಲ್ಲ ಅಂತೇಳಿ ಪ್ರೂವ್ ಮಾಡಲಿ, ಸಂತೋಷ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.